ಹಚ್ಚಿ ಅವರನ್ನು ನಾವು ಮಾಡಿದ ಪ್ರತಿಜ್ಞೆ ಪೂರ್ತಿ ಆಗುತ್ತೆ. 15 ವರ್ಷಗಳಿಂದ ಈ ಅಗ್ನಿ ದೇವರ ಹೊಟ್ಟೆಯಲ್ಲಿ ತಗದಗನೇ ಇಟ್ಟಿರುವ ಸೇರಿದ ಕಂಡ ನನ್ನ ಬೇಕಾದರೆ ಯಾವನಾದರೂ ಆ ಬಂಡ ಪೋಗರಿನ ಮಗ ಅಂತ ಬಂದಿದ್ದೇ ಆದರೆ ಅವರನ್ನು ನಾವು ಮಾಡಿದ ಪ್ರತಿಜ್ಞೆ ನನಗೆ ನಿತ್ಯವೂ ಇಲ್ಲ, ನೀರನಿಕೆಯೋ ಇಲ್ಲ, ಹಸಿಮತ್ತು ಇಲ್ಲವೇ ಬೇಗ ಪತ್ತೆ ಹಾಕಲೇ ತಾಯಿಗಳನ್ನು ಕೊಂದ ತಪ್ಪಿದ ಕೊಂಡಿಗಳು ಯಾರನ್ನು ದೊಡ್ಡ ಬೇಕು 16 साल के लड़की से प्यार तब ये जन्नत प्यार मिलेगा। वाह 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 वाह, क्या मजा तेरे, क्या मजा। ಕಾಡು ಬಿಟ್ಟು ನಾಡಿಗೆ ಹೋಗಿ ಹುಡುಕಿ ಪತ್ತೆ ಹಚ್ಚಿ ಅರಿವನ್ನುವೆ ಆಸೆ ಮಾಂಸದ ಮುದ್ದೆ ಅವರ ಆಸೆ ಮಾಂಸದ ಮುದ್ದೆ ಅಷ್ಟೇ ಅಲ್ಲಕಲ್ಲ ಅವರ ಹಂಗವನ್ನು ಅವರ ತೀರಂತ ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು. ಸವಾಲ್ ಹಾಕೋರು ನಾವಲ್ಲ, ಸವಾಲ್ ಹಾಕಿದ ಮೇಲೆ ಕ್ಲಾಸ್ ಮಾಡೋದೇ ಅವ್ರದ್ದು. ನಮ್ಮ ಕೆಲಸಕ್ಕೆ ಯಾರಾದರೂ ಆತಂಕವನ್ನು ಮಾಡಿದರೆ ಆತನನ್ನು ಈ ಭೂಮಿನಿಂದಲೇ ಪಾರ್ಸಲ್ ಮಾಡಿ ನನ್ನ ಕೆಲಸವನ್ನು ಸಕ್ಸೆಸ್ ಮಾಡಿಕೊಂಡು ಬರುತ್ತೇನೆ. ಶಬಾಷ್ ಮಲ್ಲ ಶಬಾಷ್, ನಿಮ್ಮಂತ ನಿಯತ್ತಿನ ಬಂದರು ಈ ಅಗ್ನಿ ದೇವನ ಗುಂಪಿನಲ್ಲಿದ್ದರೆ ಚಕ್ಕನೆ ಚದಪಿ ನಮಗೆದರಾದ ವೈರೇಶಿರ ಈ ಕಲ್ಲ ಮಲ್ಲ ಎಂಬ ಉಳಿಸೋದರು ನಿಮ್ಮ ಜೊತೆ ಇರುವಾಗ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರು ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಒಬ್ಬರಾಡಿ ಗೆಲ್ಲುತ್ತೇವೆ. ಮೆಚ್ಚಿನ ಕಲ್ಲ ಮೆಚ್ಚಿನ ಮಕ್ಕಳು, ಇನ್ನು ಮುಂದೆ ನೀವು ಅತಳ ವಿತಳ ಪಾತಾಳದಲ್ಲಿ ಅಡಿಗೆ ನಿಮ್ಮನ್ನು ಹೊರಗೆ ಹೊರ ತೆಗೆದು ನಿಮ್ಮ ಒಂದೊಂದು ಅಂಗಾಂಗಗಳನ್ನು ನಿಮ್ಮನ್ನು ನರಕದ ನಾಯಿಗಳು ಹಾಕದಿದ್ದರೆ ನನ್ನ ಹೆಸರು ಆದಿಶಕ್ತಿ ಅವತಾರದ ಆಗಿದ್ದೇವರೇ. ಕಾಡಿನ ಗಣಿಗಳಿಗೆ ಯಾರ ನನ್ನಪ್ಪನೇ ಇಲ್ಲದೆ ಈ ಕಾಡಿನ ವೀರನಾದ ಈ ಸುನಿಯ ಗುಹೆಗೆ ಬಂದ ಈ ನರಕುರಿಗಳು ಯಾರು ನಮ್ಮ ದಣಿ ಅಗ್ನಿ ದೇವನ ಅಪ್ಪನೇ ಇಲ್ಲದೆ ನಮ್ಮ ಕಾಡಿಗೆ ಬರಲು ಎಷ್ಟು ಧೈರ್ಯ ನಿಮಗೆ? ಸುಮ್ಮನೆ ಹೋಗ್ತಿರೋ ಇಲ್ಲ ಸಾಯ್ತಿರೋ ಮಕ್ಕಳ್ರ? ಅಲ್ಲೋ ನಾವು ಸಾಯಕ್ ಬಂದಲ್ಲೇ ತಮ್ಮ, ನಿಮ್ಮ ಅಗ್ನಿ ದೇವನಿಂದ ಒಂದು ಕೆಲಸ ಅದಕ್ಕೆ ಬಂದಲ್ಲಿ सोचे तो राहोगे, बोले तो लाभ मिलेगा. ಸಹಕಾರವಿರಲಿ. ನನ್ನಿಂದೇನಾಗಬೇಕು ಮೊದಲು ಮಗಳೇ
ಇಲ್ಲಿದ್ರೆ ಶೋಟ್ ಮಾಡ್ಬಿಡ್ತೇವೆ. ತಮ್ಮ ನೋಡ್ರಿ ಆಕಿರ ದೇವರೇ, ಇವರು ನಮ್ಮೂರಿನ ಹಿರಿಯ ಗೌಡರಂತ ದೇಸಾಯಿ ಗೌಡ ಮತ್ತು ಇವರು ಅವರ ಹಳೆಯರಾದಂತ ಸುರೇಂದ್ರ ಪಾಟೀಲ್ ಅಂತ ಮತ್ತು ನಾನು ಅವರ ಗುಮಾಸ್ತ ಅಂತ. ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧರಾಗಿ ಈ ಅಗ್ನಿದೇವರ ಪತ್ತೆಯ ಮುಂದೆ ನಿಂತು ಪ್ರಶಸ್ತಿಗೆ ಮಾತನಾಡುವ ನನ್ನಿಂದೇನಾಗಬೇಕು ಮೊದಲ ಯಾರ ನೋಡು ಅಗ್ನಿದೇವ, ನೀನು ನನ್ನೊಂದಿಗೆ ಸಾಮೇಲಾಗಿ ಕೈ ಜೋಡಿಸಿದರೆ ಮಣ್ಣಿನ ಅರಮನೆಯನ್ನೇ ಕಟ್ಟಿಸಿ ಸಂಪತ್ತಿನ ಸಾಮ್ರಾಜ್ಯವನ್ನು ಕಟ್ಟಿಸಿ ಮಹಾರಾಜರಾಗಿ ಮೆರೆಯಬಹುದು ನಾವಿಬ್ಬರು ಈ ಜಗದಲ್ಲೇ. ನೋಡಿ ಗೌಡ್ರೆ, ಹಣ ಆಸ್ತಿ ಅಂತಸ್ತಿನ ಆಸೆ ನನಗೆ ಕೊಟ್ಟ ಬೆತ್ತರಕ್ಕೆ ಹಣ ಗಳಿಸಿ ಕುಬೇರನಾಗಿ ಬರುತ್ತೀನಿ. ನನ್ನ ಗುರಿನೇ ಬೇರೆ. ನನ್ನಿಂದ ಏನಾಗಬೇಕು ಮೊದಲು ಹೇಳಿ. ನೋಡು ಅಗ್ನಿದೇವ, ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನರನಗರನಾಗಿ ಅರ್ಥೈಸಿ ಬರುತ್ತಿರುವ ಒಬ್ಬ ಬಡ ಭಿಕಾರಿ ಕೊಲೆ ಏನು ಮಾಡಬೇಕು? ಅದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭವೇನು? ನೋಡು ಅಗ್ನಿದೇವ, ನನ್ನ ಕೆಲಸ ಮಾಡಿದ ನಂತರ ಏನು ಕೇಳುತ್ತೀರೋ ಕೇಳು, ಕೊಡುತ್ತೇನೆ. ಆಯ್ತು ಗೌಡ್ರೆ, ಕೆಲಸ ಮುಗಿದ ನಂತರ ಕೇಳಿ ಪಡೆಯುತ್ತೇನೆ. ನಾನು ಮಾಡಬೇಕಾದ ಆ ವ್ಯಕ್ತಿಯ ಬೋರ್ಡನ್ನು ಕೊಟ್ಟರೆ ನಾನು ಸೂರ್ಯೋದಯವಾಗಿ ನಿಮಗೊಂದು ಕೂಡ ವೈರಿಯನ ಗಗನದಲ್ಲಿ ಹಾರಾಡುತ್ತದೆ. ಅವನ ಹೆಸರೇನು? ಅವನ ಹೆಸರು ಜಮದಗ್ನಿ ಅಂತ. ಅವನು ಏನಾರ ಕೊಲೆ ಮಾಡಿದಾದ್ರ ನಮ್ಮ ತನ್ಯಾರ ಗಾರ್ಯ ಹುಲ್ಲ ಹಾಕತ್ರಿ ಅಪ್ಪ, ಹುಲ್ಲ ಹಾಕತ್ರಿ. ಓಕೆ ಗೌಡ್ರೆ, ಓಕೆ. ಈ ಕೆಲಸವನ್ನು ಕಣ್ಮುಚ್ಚ ಕಣ್ತೆರೊಳಗಾಗಿ ಮಾಡಿ ಮುಗಿಸುತ್ತೇನೆ. ತಾವಿನ್ನು ಹೋಗಬಹುದು. ಹಾಗಾದರೆ ಅಗ್ನಿದೇವ, ನಾವು ಬರುತ್ತೇವೆ. ಹೋಗು ಹೋಗು ಗೌಡ, ಹೋಗ. ನಿನಗೆ ಹೇಗೆ ತಿಳಿಯುತ್ತದೆ ಈ ಅಗ್ನಿದೇವ ಬೇಟೆಯಾಡು ನಿನಗೆ ಸಹಾಯ ಮಾಡಿದಂತೆ ನಡೆಸಿ ಈ ಕಾಡನ್ನು ಬಿಟ್ಟು ಕಾಡಿಗೆ ಪ್ರವೇಶಿಸಿ ನಿನ್ನೊಂದಿಗೆ ಇದ್ದು ನನ್ನ ಮಾತಾಪಿತರನ್ನು ಕೊಂದ ಆ ಕಪ್ಪಿನ ಕುಳಿಗಳು ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಹಾರಿದು ತಿಂದಿದೆ ಈ ಅಗ್ನಿದೇವನ ಬಲವಾದ ಛಲ. ಕಲ್ಲ ಕಲ್ಲ ಮುಲ್ಲ ನಾನೇ ಈ ಡೀಲಿಗೆ ಒಪ್ಪಿಕೊಂಡೆ ಗೊತ್ತಾ? ಗೊತ್ತಾಗಲಿಲ್ಲ, ಹೇಳಿದ ಆ ದೇಸಾಯಿ ಗೌಡನನ್ನು ನೋಡಿದರೆ ಆ ದೇಸಾಯಿ ಮುಂದೆ ನನ್ನ ಮಾತಾಪಿತರನ್ನು ಕೊಂದಿರಬಹುದೆಂಬ ನನ್ನ ಮನದಾಳ ಸಂಶಯ ಪ್ರಕಾರ ನಾ ಈ ಕೆಲಸಕ್ಕೆ ಒಪ್ಪಿಕೊಂಡೆ. ಆದರೆ ಆದರೆ ಒಂದು ಮಾತು ಮಾತ್ರ ಸತ್ಯ. ಈ ಅಗ್ನಿದೇವನ ಅಂತರಾಳ ವಿಷಯ ಪ್ರಕಾರ ಆ ದೇಸಾಯಿ ಗೌಡನೇ ಆಗಿರಲಿ, ದೊಡ್ಡ ಗವರ್ನರ್ನೇ ಆಗಿರಲಿ, ಒಟ್ಟಿನಲ್ಲಿ ಈ ಪೃಥ್ವಿಯಲ್ಲಿ ಯಾರೇ ಆಗಿರಲಿ, ಅವರನ್ನು ಈ ಭೂತಾಯಿಯ ಮಡಲಿನಿಂದ ಯಮನ ಮಡಲಿಗೆ ಕಳಿಸುವುದೇ ನನ್ನ ಬಲವಾದ ಛಲ.
ನಡೆಯಿರಿ, ಹಿಂದೆ ಪ್ರಯಾಣ ಬೆಳೆಸೋಣ. ದೊಡ್ಡ ದರ್ಬಾರದ ಹೊಲಿಗಳಾಗಿ ತೆರೆಯಲ್ಲಿ ಮೆರೆಯುತ್ತಿರುವ ಸಕ್ಕಿನ ಶ್ರೀಮಂತರ ಚೊಕ್ಕನ್ನಡಗಿಸಲು ಬನ್ನಿ, ದರ್ಪ ಮೆಟ್ಟಿನ ಸರ್ಪಗಳಾಗಿ ಬನ್ನಿ ಹೋಗೋಣ.